ಇಲ್ಲಿ ಬೇರೆ ಇರೋಕ್ಕಾಗ್ತಾಯಿಲ್ಲ. ಈ ನನ್ನ ಮಗ ನೋಡಿದ್ರೆ ಒಂಥರ ಮೆಂಟಲ್ ಆಡ್ದಂಗೆ ಆಡ್ತಾನೆ. ಯಪ್ಪ ಇವನು ಮದುವೆ ಆಗಿ ಮನೇಲಿ ನಾನು ಹೆಂಗಪ್ಪ ಇರಲಿ? ಇವತ್ತೇ ನೋಡಿದ್ರೆ ಕೆಲಸ ನನ್ನ ಹತ್ರ ಏನು ಕೆಲಸಕ್ಕೆ ಇಕ್ಕಿದ್ದೆ. ನನಗಂತೂ ಸಾಕಾಗ್ಬಿಟ್ಟೈತೆ. ಯಪ್ಪ ಇವತ್ತೇ ಮಾಡೋ ಸಾಂಬಾರು ನನಗೆ ಊಟನೇ ಮಾಡೋಕ್ಕಾಗಲ್ಲ. ಖಾರ ಅಂದರೆ ಖಾರ, ಏನು ಖಾರ ಆಗುತ್ತೆ, ಏನು ಯಾವಾಗಲೂ ಕೆಲಸ ಹೇಳ್ತಾನೇ ಇರುತ್ತೆ. ನನಗಂತೂ ಅಯ್ಯೋ ನಮ್ಮ ಅಪ್ಪಯ್ಯ ಕರ್ಕೊಂಬಂದ್ಬಿಟ್ಟು ಹೋಗೈತೆ. ಅಪ್ಲಾಗ ಹೋಗೋಣ ಅಂತಂದರೆ ನಮ್ಮ ಅಮ್ಮನ ಕಡೆ ಒಂದು ಸತಿ ನೆನೆಸ್ಕೊಂಡ್ರೆ ನಮ್ಮ ಅಮ್ಮಯ್ಯ, ನಿಮ್ಮ ಅಪ್ಪನ ಪರಿಸ್ಥಿತಿ ಅರ್ಥ ಮಾಡ್ಕೊಳಮ್ಮ, ನನಗೂ ಅಷ್ಟೂ ನಿಮ್ಮ ಅಪ್ಪ ದುಡಿಯೋದೆಲ್ಲ ಬರೀ ಮಾತ್ರ ಇಕ್ಕಂಗಾಗುತ್ತೆ, ದುಡಿಯೋರಿಲ್ಲ ಏನಿಲ್ಲ ಅಂತೈತಿ. ಇನ್ನೇನು ಮಾಡೋಣ, ನಮ್ಮ ಅಮ್ಮನಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಷ್ಟೇ. ಈಗ ನಾನೇನು ಅದೆಲ್ಲನ ಬೇರೆ ಹುಡುಗನ ಇಷ್ಟಪಡೋದಾಗಲಿ ಹೋಗಿ ಮದುವೆ ಆಗೋದಾಗಲಿ ಅಂಥದ್ದೆಲ್ಲ ಮಾಡೋಳಾಗಿದ್ರೆ ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ. ಏನು ಮಾಡೋದು, ಏನು ಮಾಡಬೇಕು ಏನೋ ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ಏನು ಮಾಡೋದು, ನಮ್ಮ ಅಮ್ಮನಿಗೋಸ್ಕರ ನನ್ನ ಎತ್ತು ತಾಯಿಗೋಸ್ಕರ ನಾನು ಅರ್ಥ ಮಾಡ್ಕೊಂಡು ಇಲ್ಲಿದ್ದೀನಿ. ಲಕ್ಷ, ಯಾಕಾಗಿ ನಿಂತ್ಕೊಂಡಿದೀಯಾ? ಬಾ, ಏನಾದರೂ ಕೆಲಸ ಇದ್ದರೆ ಮಾಡು, ನಾನು ಸ್ನಾನಕ್ಕೆ ಹೋಗ್ತೀನಿ. ಇಲ್ಲ ಅತ್ತೆ, ಎಲ್ಲ ಪಾತ್ರೆ ಎಲ್ಲ ತೊಳೆದಿಡ್ತೆ. ಈಗ ನೋಡ್ರಿ ನೀಟಾಗಿ ಕಸನ ಹೊಡೆದು ನೆಲನೂ ಒರೆಸ್ಬಿಟ್ಟೆ. ಏನೂ ಇಲ್ಲ ಕೆಲಸ, ಎಲ್ಲ ಮಾಡಿಬಿಟ್ಟೆ ಕಣತ್ತೆ. ಎಲ್ಲೂ ಹೋಗ್ಬೇಡ ನೋಡಿ, ಹೇಳಿರ್ತೀನಿ. ಮನೆ ಬಿಟ್ಟು ಕೂತ್ಕೊಂಡು ಏನಾದ್ರೂ ಓದ್ಕೊಂಬೋದಿದ್ರೆ ಓದ್ಕೊಂಬೋದು, ಇಲ್ಲ ಅಂತಂದರೆ ಏನಾದರೂ ಮಾಡಿ, ಎಲ್ಲೂ ಹೋಗ್ಬೇಡ. ಇಲ್ಲ ಏನಾರ ಕೆಲಸ ಇದ್ದರೆ ಮನೆಯಾಗ ಮಾಡ್ಬೇಕಷ್ಟೇ, ಎಲ್ಲೂ ಹೋಗ್ಕೊಡ್ದು ನನ್ನ ಹತ್ರ. ನೋಡು ಅಲ್ಲಿ ಆವಂತಾಗಿ ಮಾಡೋದ್ಲು, ಅವಳನ್ನ ಎಲ್ಲಾದರೂ ಅಲ್ಲಿ ಫ್ರೀಡಮ್ಮ ಬಿಟ್ಟಿದ್ಕೆ ಅವಳು ಹಂಗೆ ಮಾಡಿದ್ಲು. ಇನ್ನೆಲ್ಲೂ ಮನೆಯಿಂದ ಆಚೆ ಕಳಿಸಲ್ಲ, ಮನೆಯಿಂದ ಎಲ್ಲೂ ಹೋಗ್ಬೇಡ. ಹೋದರೆ ನಮ್ಮ ಮನೆಯಿಂದ ಹೊರಗೆ ಅಷ್ಟೇ, ಇನ್ನೆಲ್ಲೂ ಯಾರ ಮನೆ ಹತ್ರನೂ ನೀನು ಹೋಗ್ಕೊಡ್ದು. ಸರಿ ಆಯ್ತತ್ತೆ, ಹೋಗಲ್ಲ. ಅಪ್ಪನೂ ಹೇಳೋಗೈತಲ್ಲ ಎಲ್ಲೂ ಹೋಗ್ಬಿಡ ಕಣಮ್ಮ ಅಂತ. ಎಲ್ಲೂ ಹೋಗಲ್ಲ ಕಣತ್ತೆ, ಇಲ್ಲೇ ಇರ್ತೀನಿ. ಬೇಜಾರಾದರೆ ಹೊರಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೋ ಅಷ್ಟೇ, ಸರಿನಾ? ಎಲ್ಲೂ ಹೋಗ್ಬಿಡ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಮನೆ ತಗನೇ ಇಲ್ಲೇ ಇತ್ಕೊಂಡು ನೋಡ್ಕೊ. ಇಲ್ಲೂ ಕಳಿಸಲ್ಲ ಇವಳನ್ನ. ಆಮೇಲೆ ಅಲ್ಲ ನಂಗೇನೆ ಇವಳು ಕೈ ಕೊಟ್ಟೋದ್ರೆ ಏನು ಮಾಡ್ತೀಯ? ಅವಳು ಸಿಗಲಿ ಅಂತ ಕಾತ್ಕೊಂಡಿದ್ದೀನಲ್ಲ ಅವಳು ಒಂದಿಷ್ಟು ಚುರುಕಾಗಿದ್ಲು. ಇವಳು ಅಂದರೆ ಮೆತ್ತೆ ಆ ರೀತಿ ಎಲ್ಲ ಮಾಡೋ ಅಂತ ಅವಳಲ್ಲ ಇವಳು. ಬೋಲು ಒಂದು ಸ್ವಲ್ಪ ಘಾಟಿ ಇದ್ಲು, ಸ್ವಲ್ಪ ಒಂಥರ ಸ್ಟೈಲಾಗೆ, ಒಂಥರ ಅದು ಭಾಳ ಜೋರು. ಇವಳು ಆ ಥರ ಅಲ್ಲ, ಇವಳು ಹಂಗೆಲ್ಲ ಮಾಡೋ ಅಂತ ಅವಳಲ್ಲ. ಹೇಳ್ದಾಗ ಕೇಳ್ಕೊಂಡು ನಾನು ಏನು ಕೆಲಸ ಹೇಳಿದ್ರು ಮಾಡ್ತಾಳೆ. ಕೆಲಸಕ್ಕೆ ಇಟ್ಟಾಡಿಸ್ಕೊಂಡು ಎಲ್ಲ ಕೆಲಸಕ್ಕೆ ಇಕ್ತೀನಿ. ಹಂಗಾದ್ರೆ ಎಲ್ಲೂ ಹೋಗಲ್ಲ. ನಾನು ಅವಾಗ ನಾನೊಂದು ಮಾಡ್ಕೊಂತಿದ್ನ, ಬಿಡತ್ತ ಹೋದ್ರು ಹೋಗ್ಲಿ, ಯಾರು ಮಂತಾಗನ ಕೂತ್ಕೊಂಬತ್ತಾಳೆ, ಬೇಜಾರಕ್ಕೆ ಅಂತ ಕೈ ಬಿಟ್ಟನ. ಅದು ಹಿಂಗೆ ಮಾಡ್ಬಿಟ್ಲ ಅವನು. ಏನು ಮಾಡ್ತೀಯ? ಇವಳು ನಾನು ಅತ್ತೆ ಮದುವೆ ಮಾಡ್ಕೊಪ್ತೀವತ್ತು ಸಾಕು. ಇವಾಗ ಹೆಂಗ ನನ್ನ ತಮ್ಮ ನಮ್ಮ ಕುಮಾರ ಇವಳನ್ನ ಕರ್ಕೊಂಬಂದ್ಬಿಟ್ಟು ಹೋಗ್ಯವನತ್ತ. ಇವತ್ತೇ ಅಂತೂ ಯಾವಾಗಲೂ ಕೆಲಸ ಹೇಳ್ತಿರುತ್ತೆ. ನಮ್ಮ ಅಕ್ಕ ಹೆಂಗೋ ಸ್ವಲ್ಪ ಜೋರಿದ್ಲಪ್ಪ, ಇವತ್ತೇ ಹತ್ರ ನನಗೆ ಇರಬೇಕಂತಂದ್ರೆ ಆಗ್ತಾಯಿಲ್ಲ. ಏನು ಮಾಡೋದು, ನನಗೆ ಸಖತ್ತು ಬೇಜಾರಾಗ್ತಾಯಿದೆ. ಏನು ಮಾಡೋಕ್ಕಾಗುತ್ತೆ? ಹೊರಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂತೀನಿ. ಮಕ್ಕ ಅಂದರೆ ಸಣ್ಣ ಹುಡುಗಿಯಿಂದಲೂ ಇದ್ಲಲ್ಲ, ಅವಳಿಗೆ ಏನು ಅನ್ನಿಸ್ತಿರ್ಲಿಲ್ಲ. ನಾನು ಹೊಸ್ದಾಗಿ ಊರಿಗೆ ಬಂದಿರೋದಕ್ಕೆ ಒಂಥರ ಅನಿಸುತ್ತೆ. ಅವನ ಮೇಲೆ ಒಂಥರ ಮೆಂಟಲ್ ಥರ ಆಡ್ತಾ ಇದ್ದಾನೆ, ಒಂಥರ ಗೂಬೆ ಆಡ್ದಂಗೆ ಆಡ್ತಾನೆ. ನನಗಂತೂ ಹೋಗಿ ನೆನೆಸ್ಕೊಬಿಟ್ರೆ ಒಂಥರ ಅನಿಸುತ್ತೆ. ಎಲ್ಲೂ ಹೋಗ್ಬೇಡ ಅಂತೈತೆ. ಯಪ್ಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಯಿತು. ಸ್ವಲ್ಪ ಸುಮ್ಮನೆ ಕೂತ್ಕೊಂತೀನಿ. ಇನ್ನೇನು ಮಾಡೋದು, ನಾವು ಅಮ್ಮನಿಗೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಪಾಪ ನಮ್ಮ ಅಪ್ಪ ಒಂದು ದುಡಿಯೋದು, ಏನು ಮಾಡೋದು, ನಾನು ಕೆಲ್ಸಕ್ಕೆ ಹೋಗಿ ದುಡಿತೀನಿ ಅಂತಂದರೆ ನಮ್ಮ ಅಪ್ಪ ಬೇಡ ಅಂತೈತೆ. ಏನು ಮಾಡೋದು ಏನು? ನಾನು ಕೆಲ್ಸಕ್ಕೆ ಹೋಗಿದ್ರತ್ತ ನಮ್ಮ ಅಮ್ಮಗೆ ಮಾತ್ರೆನಾದರೂ ತಗೊಂಬಂದು ಕೊಡ್ತಿದ್ದೆ. ಮಾತ್ರೆಗಳು ನಮ್ಮ ಅಮ್ಮಗೆ ಆರೋಗ್ಯ ಸರಿ ಇಲ್ಲದಕ್ಕೆ ನಮ್ಮ ಮನೆಗೆ ಬಡ್ತಾನೆ ಅಷ್ಟೇ. ಅದು ಬೇರೆ ನಮ್ಮ ಅಕ್ಕನ ಮದುವೆ ಮಾಡೋಕ್ಕೆ ದೊಡ್ಡವಳ್ದ, ಸ್ವಲ್ಪ ಸಾಲ ಮಾಡ್ಕೊಂಡಿತ್ತು ನಮ್ಮ ಅಪ್ಪಯ್ಯ, ಅದನ್ನು ತೀರಿಸ್ಬೇಕು. ಎಷ್ಟು ಕಷ್ಟ ನಮ್ಮ ಮನೆ ಪರಿಸ್ಥಿತಿಗಳೆಲ್ಲನ ಹಿಂಗಿರೋದ್ರಿಂದಾನ ಅಡ್ಜಸ್ಟ್ ಮಾಡ್ಕೋಬೇಕು. ಏನಮ್ಮ ಮಣಿ ಉಂಡೆ? ಉಂಡೆ ಕಣಜ್ಜಿ, ಇವಾಗಿನ ಊಟ ಮಾಡಿ ಕೂತ್ಕೊಂಡೆ. ಅತ್ತೆ ಸ್ನಾನಕ್ಕೆ ಹೋಯ್ತು, ಈಗ ಇವಾಗಿನ ಕೂತ್ಕೊಂಡೆ ಹಿಂಗೆ. ನಿಮ್ಮ ಅತ್ತೆ ಅಂತೂ ಬದುಕಿಗೆ ಇಟ್ಟು ಆಡಿಸ್ತಾಳಲ್ಲೇ ನಿನ್ನ. ಎಲ್ಲೂ ಕಳಿಸಲ್ಲ, ಇವಾಗ ಮನೆಯಿಂದ ಹಸಿಗೆ ಹೋಗ್ಬೇಡ ಅಂತಾಳೆ. ಅಜ್ಜಿ ಮನೆಯಿಂದ ಎಲ್ಲೂ ಹೋಗ್ಬೇಡ ಅಂತೈತೆ. ಎಲ್ಲೂ ಹೊರಕ್ಕೆ ಬಿಡೋಂಗೆ ಇಲ್ಲ ನಮ್ಮ ಅತ್ತೆ. ಆವಾಗಿಂದಲೂ ಹೊರಕ್ಕೆ ಬಂದೇ ಇಲ್ಲ, ಇವಾಗಿನ ಬಂದಿರೋದು. ಎಲ್ಲ ಪಾತ್ರೆ ತೊಳೆಯೋದು, ಒಳಗಳದೆಲ್ಲ ಕಸ ಹೊಡೆಯೋದು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದು ಎಲ್ಲ ಮಾಡಿದೆ. ಏನು ಮಾಡೋಣ ಅಜ್ಜಿ, ನಮ್ಮ ಅಪ್ಪನ ಕೈಲೇ ಮದುವೆ ಮಾಡೋಕ್ಕಾಗಲ್ಲ ಅಂತ ಕರ್ಕೊಂಬಂದು ಬಿಟ್ಟೋಗೈತೆ. ಏನು ಮಾಡೋದು, ನಮ್ಮ ಅಮ್ಮಗೆ ದುಡ್ದಿರೋದೆಲ್ಲ ನಮ್ಮ ಅಮ್ಮಗೆ ಆಗ್ತೈತೆ. ಪಾಪ ನಮ್ಮ ಅಮ್ಮಗೆ ಹುಷಾರಿಲ್ಲ ಕಣಜ್ಜಿ, ಅದಕ್ಕಾಗಿ ಏನು ಮಾಡೋಕ್ಕಾವತ್ತು ಬಿಡಮ್ಮ. ಹಂಗಿದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು. ನೀನೊಂದಿಟ್ಟು ಮೆತ್ತನಾಳು, ಅವಳು ಲಾವಣ್ಯ ಒಂದಿಟ್ಟು ಜೋರಾಗಿದ್ಲೇಳು. ನಿಮ್ಮ ಅತ್ತೆ ಮೇಲೆ ಒಂದಿಟ್ಟು ಜೋರು ಮಾಡಾಳು, ನಿಮ್ಮ ಅತ್ತೆನೇ ಸುಮ್ಮನಾಗಳ. ಅವಾಗ ನೀನೊಂದಿಟ್ಟು ಮೆತ್ತನಾಳು, ನೀನೊಂದಿಟ್ಟು ಜೋರು ಮಾಡ್ಬೇಕು, ಜೋರಾಗಿರ್ಬೇಕು ನಿಮ್ಮ ಅತ್ತೆ ತಾಗಿ. ಏನು ಜೋರು ಮಾಡೋದು ಏನು? ನನಗೆ ಹಂಗೆಲ್ಲ ಜೋರು ಮಾಡೋಕ್ಕಾಗಲ್ಲ. ನನಗೆ ಒಂಥರ ಭಯ ಆದಂಗೆ ಆಗುತ್ತೆ. ನನಗೆ ಜೋರ ಬಾಯ್ ಮಾಡೋದಾಗಲಿ ಗಲಾಟೆ ಅಂತಂದರೆ ನನಗೆ ಭಯ ಆದಂಗೆ ಆಗ್ಬಿಡುತ್ತೆ. ನಮ್ಮ ಅಪ್ಪನೇ ಆಗಲಿ ಸಿಟ್ಟು ಮಾಡ್ಕೊಂಡಿದ್ಕೆ ನಾನು ಬರಲ್ಲ ಅಂತಂದೆ ಕಣಜ್ಜಿ. ನಮ್ಮ ಅಪ್ಪನೇನೆ ನೀನೇನಾದ್ರೂ ಬರಲಿಲ್ಲ ಅಂತಂದರೆ ನಾನು ಇರೋದೇ ಇಲ್ಲ ಅಂತ ನಮ್ಮಪ್ಪ ಭಾಳ ಸಿಟ್ಟು ಮಾಡ್ಕೊಳ್ತು. ಅದಕ್ಕೆ ನಮ್ಮ ಅಮ್ಮಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ನನಗೆ ಇವನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಕಣಜ್ಜಿ, ಏನು ಮಾಡಲಿ? ಏನು ಮಾಡೋಕ್ಕಾಗಲ್ಲಮ್ಮ.
ಅಂದರೆ ನಿಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂತಾಳೆ ಎಂಬದಕ್ಕೋಸ್ಕರ ಆಗಬೇಕು ಅಂದ್ರೆ ಇವಳು ಒಂದಿಟ್ಟು ಜೋರಯ್ಯ. ಇವಾಗಂತೂ ಇವಳಿಗೆ ಮಾಡೋಗಿರೋದಕ್ಕೆ ಈಗ ಅವಳಂತೂ ಅಂದರೆ ಸಣ್ಣ ಹುಡುಗಿಂದ ಕರ್ಕೊಂಬಂದಿದ್ಲು, ಅವಳನ್ನ ಚೆನ್ನಾಗಿ ನೋಡ್ಕೊಂಬ ಅವಳು. ಇವಾಗ ಅವಳು ಬೇರೆ ಇವಾಗ ಹಿಂಗೆ ಕೈ ಕೊಟ್ಟು ಓಡೋದ್ಲಲ್ಲ, ಅದಕ್ಕೆ ನಿಮ್ಮ ಅತ್ತೆ ಹಿಂಗೆ ಎಲ್ಲೂ ಬಿಡಲ್ಲ, ಅವಳು ಹಿಂಗೆ ಮಾಡೋದ್ಲಲ್ಲ, ಅದಕ್ಕೆ ಇವಳನ್ನು ಎಲ್ಲೂ ಕಳಿಸ್ಬಾರ್ದು, ಎಲ್ಲೂ ಹೋಗ್ಬಾರ್ದು ಅಂತ ನಿನ್ನ ಕಟ್ಟಾಕ್ಯಂತಾಳೆ. ಇನ್ನು ಮದುವೆ ವ್ಯವಸ್ಥೆನ ಐತಮ್ಮ? 15 ದಿವಸ ಐತೆ. 15 ದಿವ್ಸಕ್ಕೆ ನನ್ನ ಮದುವೆ ಅಂತೆ. ಇನ್ನೊಂದು 15 ದಿವಸ ಬಿಟ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನೀನು ಮಾಡೋಕ್ಕಾಗಲ್ಲಮ್ಮ, ನೀ ಕಷ್ಟ ಅಂದಮೇಲೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಂದ್ರೆ ನೀನೊಂದಿಟ್ಟು ಮೆತ್ತನಾಳು. ಆಗಲ್ಲ ಕಣಮ್ಮ ಪಾಪ. ಮೆತ್ತನಾಳಲ್ಲ ನೀನು, ಗಡ್ಸ ಮಾತಾಡಲ್ಲ. ಅವಳು ಒಂದಿಟ್ಟು ಜೋರಾಗಿದ್ಲಿ ಅವಳು. ಅವಳು ಒಂದಿಟ್ಟು ಜೋರಾಗಿ ಬಾಯ್ ಮಾಡಾಳು. ಅದಕ್ಕೆ ನಿಮ್ಮ ಅತ್ತೆ ಅವಳನ್ನ ಒಟ್ಟಿನಲ್ಲಿ ಪ್ರೀತಿಯಿಂದ ಬೆಳೆಸಿದ್ಲು. ಅವಳು ಹಂಗೆ ಮಾಡೋದ್ಲಲ್ಲ ಅಂಬೋದು ಇದಕ್ಕೆ ಅವಳ ಮೇಲೆ ಪರಿಣಾಮ ನಿನ್ನ ಮೇಲೆ ಬೀರುತ್ತೆ ಇವಾಗ. ಅದೇ ಕಣಜ್ಜಿ, ಹಂಗೆ ಆಗಿರೋದು ಇವಾಗ. ನಾನು ಎಲ್ಲೂ ಹೋಗಲಿಲ್ಲ, ನಾನು ಏನು ಮಾಡಲಿಲ್ಲ ಅಂದರು ಎಲ್ಲಿ ಹೊರಗೆ ಹೋಗ್ತಾಳೋ ಎಲ್ಲೇನು ಮಾಡ್ತಾಳೋ ಅಂತ ನಮ್ಮ ಅತ್ತೆ ಹೊರಗೆ ಹೋಗ್ಬೇಡ ಅಂತೈತೆ. ಅದಕ್ಕೆ ಹೊರಗೆ ಕುಕ್ಕಬೇಕು, ಯಾರ ಮಂತಕ್ಕೂ ಹೋಗ್ಬೇಡ ಅಂತ ಹೇಳೈತಿ. ಬಾ, ಅವಳು ನೀರು ಹೊಯ್ಕೊಂಡು ತಿಕ್ಕಿ ಹರಿತಾಳೆ. ನೀರು ಹೊಯ್ಕೊಂಡು ಬರೋದಕ್ಕೆ 2 ಗಂಟೆ ಆಗುತ್ತೆ. ಅವಳು ನೀವು ಹೊಯ್ಕೊಂಡು ಬರೋತ್ತಿಗೆ ಹಿಂಗೆ ಮಾತಾಡ್ಕೊಂಡು ಬರುವಂತ ಬಾಯಿಲಿ ಹಿಂಗೆ ಹೋಗಾನ. ಹಿಂಗೆ ಕರ್ಕೊಂಡು ಹೋಗ್ತೀನಿ. ನೀನು ತಲೆ ಕೆಡಿಸ್ಬೇಡ, ಬೇಜಾರು ಬಾರಮ್ಮ ಹಿಂಗೆ ಎದ್ದು. ಮನೆಯಾಗೆ ಇದ್ರೆ ಯಾವಾಗಲೂ ಬೇಜಾರಾಗುತ್ತಪ್ಪ. ಅವಳು 2 ಗಂಟೆ ಆಗುತ್ತೆ ಕಣಮ್ಮ ನೀರು ಹೊಯ್ಕೊಂಡು ಬರೋತ್ತಿಗೆ. ನಾನು ಅಲ್ಲಿ ನೋಡಿದ್ನಿ, ನನಗೆ ಯಾವಾಗನ ಬೆಂತಿಕ್ಕಕ್ಕೆ ಕರಿಯಾಳ, ಅವಾಗ ನಾನು ನೋಡ್ತಿದ್ದೆ. ಇವಳು ಹೊತ್ತಾದ್ರೂ ಹೊಯ್ಕೊಂತಿರ್ಲಿಲ್ಲ, ಯಾವತ್ತಾದ್ರೂ ಹೊಯ್ಕೊಂತಿರ್ಲಿಲ್ಲ. ಬಾ ಸುಮ್ಮನೆ ಎತ್ತು ಹಿಂಗೆ ಹೋಗ, ನಿಂಗೆ ಕರ್ಕೊಂಡು ಹೋಗ್ತೀನಿ. ನನಗೆ ಭಯ ಕಣಜ್ಜಿ, ನಮ್ಮ ಅತ್ತೆ ಎಲ್ಲಾದರೂ ಬಂದುಬಿಟ್ರೆ ಜಲ್ದಿ ಅನಿಸುತ್ತೆ. ಅಲ್ಲ ಕಣಮ್ಮ, ಬಾ ನೋಡ್ಮಂತೆ. ಇನ್ನು 2 ಗಂಟೆ ಆಗುತ್ತೆ ನೀವು ಅವಳು ನೀರು ಹೊಯ್ಕೊಂಬತ್ತಿ. ಅಯ್ಯಪ್ಪ 2 ಬಕೆಟ್ ಹೊಯ್ಕೊಂತಾಳೆ. ಬಿಡಮ್ಮತ್ತ, ಅವ್ರು ಹೆಣ್ಣು ಕೊಡಲಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೂ ಸ್ವಲ್ಪ ದಿನ ಬಿಟ್ಟು ನೋಡೇ ಆದ್ರೆ ಆಯಿತು, ಸುಮ್ಮನಿರು. ಇನ್ನೇನು ಮಾಡೋಕ್ಕಾಗುತ್ತೆ, ಕೊಡಲ್ಲ ಅಂತಂದರೆ. ನಾನು ಲಕ್ಷ್ಮಜ್ಜಿ ಕೊಟ್ಟೆಲ್ಲ ಹೇಳಿಸ್ದೆ. ಅವರಪ್ಪಯ್ಯ ಇನ್ನೂ ನಾನು ನಿನ್ನ ಮದುವೆ ಮಾಡಲ್ಲ, ಇನ್ನೂ ಸ್ವಲ್ಪ ದಿನ ಮದುವೆ ಮಾಡಲ್ಲ ಅಂತ ಹೇಳ್ತಾ ಐತೆ. ಬಿಡು, ಹಂಗಾರೆ ಪಾಪ ಇನ್ನೊಂದು 2 ವರ್ಷ ಬಿಟ್ಟೇನೆ ನೋಡೋಕ್ಕಾಗುತ್ತೆ. ಅಷ್ಟೊಂದು ಬಲವಂತದ್ದೇನು ಬಿಡಪ್ಪ. ಅವಳು ರೂತುಗೆ ಇಷ್ಟ ಐತೆ, ಅವ್ರ ಅಪ್ಪಗೂ ಇಷ್ಟ ಇರಬೇಕಲ್ಲ, ತಂದೆ ತಾಯಿ ಇಬ್ಬರಿಗೂ ಇಷ್ಟ ಇದ್ದರೆ ಚಂದ. ಆಮೇಲೆ ಯಾಕೆ ಸುಮ್ಮನೆ ಇನ್ನೊಂದು ಈಗ ನಾವಿನ್ನೂ 2 ವರ್ಷ ಮಾಡಲ್ಲ ಅಂತಾರ. ನೋಡೋಣ ಇನ್ನೂ 2 ವರ್ಷ. ನಾವು ಅಷ್ಟರೊಳಗೆ ನನ್ನ ಬೇರೆ ಕಡೆ ಸಿಕ್ಕಿರೆ ನಾವು ತಂದು ಮದುವೆ ಮಾಡ್ತೀವಿ. ಇಲ್ಲ ನೋಡೋಣ, ಹುಡುಗಿನೇನು 2 ದಿನ ತಾಡ್ದಾದ್ರೂ ಮದುವೆ ಮಾಡ್ಕೊಂಬಂದ ಏನೋ ನೋಡೋಣ. 2 ದಿನ ಸುಧಾರ್ಸೋಣದೆಲ್ಲ. ಸರಿ ಕಣಮ್ಮ, ಆಯ್ತು ಹೇಳು ಬಿಡು. ನಿಮ್ಮ ಮನೆ ಎಲ್ಲಿರೋದು ಅಜ್ಜಿ? ಗಳಮ್ಮ ನಮ್ಮ ಮನೆಗೆ ಇದೆ, ಸೇವಂತಿಯರ ಮನೆ ಮಗ್ಳಗಳದ್ದು ಇಲ್ಲೇ ಇರೋದು. ನಡಿ ಹಿಂಗೆ ಕೂಕೊಂಡು ಒಂದು ಸಣ್ಣ ಮಾತಾಡ್ಮಂತೆ. ಅಲ್ಲಮ್ಮ ಅಂತ ಕರ್ಕೊಂಡು ಹೋಗ್ತೀನಿ. ಅಲ್ಲ ಇದೆ ಕುಕ್ಕಮ್ಮಂತೆ. ಸಣ್ಣಿಂಗಜ್ಜಿ ಎಲ್ಗೋ ಹೋಗ್ತಾ ಇದೀಯಾ? ಪಾಪ ಇವಮ್ಮಣಿನಂತೂ ಅವಳು ಸೋನಂದ ಮನೆಯಿಂದ ಹಸಿ ಕಳ್ಸಲ್ ಕಣಮ್ಮ. ಬೋಲು ಇದನ್ನ ಮಾಡ್ತಾಳೆ ಹುಡುಗಿ ಮೇಲೆ. ಹಂಗೇನೆ ಅವಳು ಓಡಾಗಿರೋದಕ್ಕೆ ಈ ಹುಡುಗಿನಂತೂ ಹಸಿ ಕಳ್ಸೋಕೆ ಕಣಮ್ಮ. ಪಾಪ ಇದಕ್ಕೆ ಮೆತ್ತ ಅಂದ್ಕಣಮ್ಮ ಸೇವಂತಿ. ಅವಳಂಗೆ ಲಾವಿನಂಗೆ ಏನು ಜೋರದಾಳಲ್ಲ ಪಾಪ ಮೆತ್ತ ಅನ್ಕಣಮ್ಮ. ಅದಕ್ಕೇನೆ ಏನಂಗೆ ಮನೆಯ ಬರೋದು ಕೆಲಸಕ್ಕೆಲ್ಲ ಇಟ್ಟಾಡಿಸ್ತಾಳೆ. ಬಂದಾಗಿಂದ ನಾನು ನೋಡ್ತಾ ಇದ್ದೀನಲ್ಲ ಆ ಹುಡುಗಿ ಓಡಾಗಿರೋದಕ್ಕೆ ಇವಳ ಮೇಲೆ ಅದೆಲ್ಲ ಪರಿಣಾಮ ಬೀಳ್ತಾ ಇರೋದು. ನಾನು ನೋಡ್ತಾ ಇದ್ದೆ ಬೆಳಗ್ಗೆಯಿಂದನೂ. ಸಖತ್ತು ಹುಡುಗಿ ಪಾಪ ಮೆತ್ತೆ ಅಂದೇಳು. ಏನಮ್ಮ ನಿನ್ನ ಹೆಸರು? ಲಕ್ಷಿತಾ ಅಂತ. ಲಕ್ಷ ಅಂತ ಕರೀತಾರೆ. ಲಕ್ಷನ ಒಂದಿಷ್ಟು ಮೆತ್ತೆ ಕಣಮ್ಮ. ಅವಳು ಒಂದಿಷ್ಟು ಜೋರಾಗಿದ್ಲು. ಹೆಂಗ ನಿಮ್ಮ ಅತ್ತೆ ಹತ್ರ ಹೆಂಗ ಇದು ಮಾಡೋಳು? ನೀನು ಸ್ವಲ್ಪ ಜೋರಾಗಿರ್ಬೇಕು ನಿಮ್ಮ ಅತ್ತೆ ಹತ್ರ. ಏನು ಜೋರಾಗಿರ್ತೀಯೇನೋ, ನನಗೆ ಜೋರಾಗಿ ಮಾತಾಡೋದು ಗಲಾಟೆ ಅಂತಂದ್ರೆ ನನಗೆ ತುಂಬ ಭಯ ಆಗ್ತೈತೆ. ಇನ್ನೇನು ಮಾಡೋದು, ನಮ್ಮ ಅಮ್ಮನಿಗೋಸ್ಕರ ಬಂದೆ ಕಣಕ್ಕ, ಇಲ್ಲ ಅಂದ್ರೆ ನಾನು ಬರ್ತಾ ಇರಲಿಲ್ಲ. ಪಾಪ ಇವ್ರ ಅಪ್ಪಗೆ ಭಾಳ ಕಷ್ಟ ಕಣಮ್ಮ. ಅದಕ್ಕೆ ಅವಳು ಹುಡುಗಿಯವಳಂತ ಇವಾಗ ಅಲ್ಲೇನೆ ಇವಳನ್ನ ಕರ್ಕೊಂಬಂದವ್ರಿ. ಕರ್ಕೊಂಬಂದು 3ನೇಳಂತೆ ಅವ್ರ ಅಕ್ಕನ ಮದುವೆ ಮಾಡ್ಯಾರಂತೆ. ಇವಳು ಲಾವಿ 2ನೇಳಂತೆ, ಇವಳು 3ನೇಳು. ಅದಕ್ಕೆ 3ನೇಳನ್ನ ಇವಾಗ ಕರ್ಕೊಂಬಂದಿಲ್ಲೇ ಬಿಡ್ತೀನಿ. ಅವಳು ಓಡಾದ್ರೆ ಇನ್ನೇನಾಯ್ತು, ಇವಳನ್ನ ಮದುವೆ ಮಾಡ್ಕೊಂಡು ಇವಳನ್ನ ಇಕ್ಕೆ ಪಾಪ ಅವ್ನು ದುಡ್ದಿರೋದೆಲ್ಲ ಇವ್ರ ಅಮ್ಮಗೆ BP ಶುಗರು ಅದು ಇದು ಏನಾನ ಕಾಯಿಲೆ ಅಂತಮ್ಮ. ಬರೀ ಮಾತ್ರೆ ಆಸ್ಪತ್ರೆಗೆ ನಮ್ಮ ಅಮ್ಮಗೆ ಸೆಣಕ್ಕಿಲ್ಲಮ್ಮ. ಒಂದು ಕಾರಣಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಪಾಪ ಗೋಳಾಡ್ತೈತಿ. ಮಾಡ್ಕೊಂಡು ಉಂಬುತ್ತಂತೆ. ಒಟ್ಟಿನಲ್ಲಿ ಆಸ್ಪತ್ರೆಗೆ ಮಾತ್ರೆ ಅದು ಇದು ಅಂತ ಭಾಳ ಖರ್ಚು ಅಂತಾರೆ. ಅಪ್ಪ ದುಡ್ದಿರೋದೆಲ್ಲ ಪಾಪ ಅದಕ್ಕೆ ಇಕ್ಬೇಕಂತ ಮನೆ ಬಾಡಿಗೆ ಮನೆಯಾಗ ಇದಾರಂತ ಮನೆ ಇಲ್ವಂತೆ. ಅದಕ್ಕೇನೆ ಪಾಪ ಈ ಹುಡುಗಿ ಬಂದೈತಿ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಮೆತ್ತ ಅನ್ಕಣಮ್ಮ ಸೇವಂತಿ. ನೋಡಿದ್ರೆ ಗೊತ್ತಾಗ್ತೈತೆ ಹೇಳಿ ಸಣ್ಣಿಂಗಜ್ಜಿ ಪಾಪ. ಅವಳು ಒಂದಿಷ್ಟು ಜೋರಾಗಿದ್ಲು ಪಾಪ, ಈ ಹುಡುಗಿ ಮೆತ್ತಂದು. ಧೈರ್ಯವಾಗಿರಮ್ಮ, ಧೈರ್ಯವಾಗಿದ್ದು ನೀನು ಧೈರ್ಯವಾಗಿರಬೇಕು. ಯಾವುದೋ ಒಂದು ವಿಚಾರದಾಗೆ ಆಗಲಿ ಧೈರ್ಯವಾಗಿ ಇದ್ಕೊಂಡು ಎದುರಿಸ್ಕೊಂಡು ಹೋಗ್ಬೇಕು ಏನೇ ಬಂದ್ರೂ. ನಮ್ಮ ನೋಡಿದ್ರೆ ಈ ಹುಡುಗಿ ಸ್ವಲ್ಪ ಮೆತ್ತಂದಮ್ಮ ಕಾಣಿಸ್ತಾ ಐತೆ. ಯಾರು ಗೊತ್ತೇ? ಗೊತ್ತು. ನಮ್ಮ ಅತ್ತೆ ಇದಾರಲ್ಲ ಅವರು ವಾರಗಿತ್ತಿ. ಗೊತ್ತು. ನಾನು ಅವಾಗೆಲ್ಲ ಬಂದಾಗ ನೋಡಿದ್ದೆ. ಒಟ್ಟಿನಲ್ಲಿ ಮಾತಾಡ್ಸಿರ್ಲಿಲ್ಲ, ಪರಿಚಯ ಇರಲಿಲ್ಲ ಅಷ್ಟೇ. ನಾನು ನೋಡಿದ್ದೇನಮ್ಮ ನಿನ್ನ, ನೆನಪಿಲ್ಲ. ಅವಳು ಲಾವೇಂದ್ರೆ ಇಲ್ಲಿ ಇದ್ಲಲ್ಲ, ನೋಡಿದ್ದೆ. ಅಲ್ಲ ನಿಮ್ಮ ಅತ್ತೆ
ನಿಮ್ಮ ಅತ್ತೆ ಮೇಲೆ ಸ್ವಲ್ಪ ಜೋರು ಮಾಡ್ಬೇಕಣಮ್ಮ ನೀನು. ಅವಳೇ ನನ್ನ ಎಲ್ಲದಕ್ಕೂ ಆಗ್ಲೆಲ್ಲ ಹೇಳ್ತಿದ್ರೆ ಸ್ವಲ್ಪ ಸುಧಾರಿಸ್ಕೊಂಡೆ ಮಾಡ. ಏನು ನೀನು ನಾನು ನೋಡ್ತಾ ಇದ್ದ ಸಣ್ಣಗಜ್ಜಿ ಬೆಳಗ್ಗೆಯಿಂದನೂ ಹೊರಗಳದ್ದು ಕಸ ಹೊಡಿ, ಹೊರಗೆಲ್ಲ ನೀರು ಹಾಕು. ಏನು ಅದನ್ನ ಏನು ಹಂಗೆ ಯಾವಾಗಲೂ ನಾವು ಹುಡುಗಿ ಹೊರಗೆ ಬರೋಕ್ಕಿಲ್ಲ, ಹೊರಕ್ಕೆಲ್ಲ ಬಿಟ್ಟೇ ಇಲ್ಲ ಬೆಳಗ್ಗೆಯಿಂದಾನೆ. ಎಲ್ಗೆ ಹೋಗವಳು ಇವಾಗ? ಇಲ್ವೇನು ಮನೆಯಾಗೆ ನೀರು ಒಯ್ಕೊಂಬಕ್ಕೆ ಹೋಗ್ಯವಳಂತೆ. ಅದಕ್ಕೆ ನಾನು ಹಿಂಗೆ ಕರ್ಕೊಂಬಂದೆ. ಹೊರಗೆ ಕೂಕೊಂಡಿದ್ದು ಪಾಪ ಒಂದೇನೆ ಬಾರಮ್ಮ ಹಿಂಗೆ ಬೇಜಾರು ನಮ್ಮ ಮನೆ ಕಡೆಗೆ ಹೋಗೋಣ ಅಂತ ಕರ್ಕೊಂಬಂದೆ. ಅದಕ್ಕೆ ಇಲ್ಲೇ ಮಾತಾಡ್ತೈತ, ಇಲ್ಲೇ ಮಾತಾಡಲಿ ಬಿಡತ್ತೆ. ಅವಳು 2 ಗಂಟೆ ಅವತ್ತು ನೀರು ಒಯ್ಕೊಂಬಕ್ಕೆ ಹೋದ್ರೆ ಅದಕ್ಕೆ ಬಾರಮ್ಮ ಅಂತ ಕರ್ಕೊಂಬಂದೆ. ಪಾಪ ಹೊರಗೆ ಒಂದೇ ಕೂಕೊಂಡಿತ್ತು. ಎಲ್ಲೂ ಹೊರಗೆ ಕಳ್ಸಲ್ಲ. ಎಲ್ಲ ಹೊರಗೆ ಬಿಡಲ್ಲ. ಇನ್ನು 15 ದಿನ ಬಿಟ್ಕೊಂಡು ಮದುವೆ ಮಾಡಿ ಆಮೇಲೆ ಓದಕ್ಕೆ ಕಳಿಸ್ತಾರಂತ. ಅಲ್ಲೇವರೆಗೂ ಕಳಿಸಲ್ವಂತಿ. ಇನ್ನು 15 ದಿವಸ ಬಿಟ್ಕೊಂಡು ಮದುವೆ ಮಾಡಿದ್ಮೇಲೆ ಪಾಪ ಈ ಹುಡುಗಿಗೆ ಇಷ್ಟಿಲ್ವಂತಿ. ಏನು ಮಾಡ್ತೀಯಾರಪ್ಪ ರಮ್ಮನ ಬಲವಂತಕ್ಕೋಸ್ಕರ ಒಪ್ಕೊಂಡೈತೆ ಕಣಮ್ಮ ಸೇವಂತಿ. ಹೌದೇನು ಪಾಪ, ಏನು ಮಾಡೋಕ್ಕಾಗಲ್ಲ ಕಣಮ್ಮ. ಮನೆ ಪರಿಸ್ಥಿತಿಗಳಂಗಿದ್ದಾಗ ಅಡ್ಜಸ್ಟ್ ಮಾಡ್ಕೊಂಬ್ಲೇಬೇಕಾಗುತ್ತೆ. ಇನ್ನೇನು ಮಾಡೋದು. ನನ್ನ ನಮ್ಮಮ್ಮನಿಗೋಸ್ಕರ ನಮ್ಮಮ್ಮಗೆ ಭಾಳ ಕಷ್ಟ. ಅದಕ್ಕೋಸ್ಕರ ನಮ್ಮಪ್ಪಯ್ಯ ನೋಡಮ್ಮ ನಮ್ಮ ಮನೆ ಪರಿಸ್ಥಿತಿ ಹಿಂಗೈತೆ, ನಿಮ್ಮ ಅಮ್ಮಗೆ ನಾನು ದುಡ್ದಿರೋದೆಲ್ಲ ನಿಮ್ಮ ಅಮ್ಮಗೆ ಇಕ್ಬೇಕಾಗತ್ತೆ. ನೋಡಮ್ಮ ನಮ್ಮ ಮನೆ ಪರಿಸ್ಥಿತಿ ಹಿಂಗೆ ಇರಬೇಕಾದ್ರೆ ನೀನು ಹಿಂಗೆ ಆಟ ಮಾಡಿದ್ರೆ ಹೆಂಗೆ ಅಂತಂತು. ನಿಮ್ಮ ಮದುವೆ ಆಗೋಕ್ಕೆ ಇಷ್ಟನೇ ಇಲ್ಲ ಕಣಕ್ಕ. ಏನು ಮಾಡಲಿ. ಹಂಗಂದ್ರೂ ಅಯ್ಯಪ್ಪ ನನಗೆ ಹೆಂಗಿರ್ಬೇಕಪ್ಪ ಅಂತೇಳಿ ನೆನ್ನೆ ಬಂದಾಗಿಂದಲೂ ಇರೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ. ಹೆಂಗಿರ್ಬೇಕಪ್ಪ ಅಂತ ಚಿಂತೆ ಆಗ್ಬಿಟ್ಟೈತೆ ಕಣಕ್ಕ. ಅಪ್ಪ ಮೆತ್ತಂದಲ್ಲಮ್ಮ ಇವಳು ನೋಡಿರೋ ಒಂದಿಟ್ಟು ಸುನಂದಿ ಬಾಯ್ನಾಳು. ಒಂದಿಟ್ಟು ಬಾಯ್ ಮಾಡ್ತಾಳೆ ಹಂಗೇನಿ. ಪಾಪ ಇದು ಮೆತ್ತಂದು ಹೆಂಗಿರುತ್ತೆ ಅವಳು? ಮಾಡ್ತಾಳೆ ಬಿಡು, ಅವಳು ಜೋರು ಮಾಡ್ತಾಳೆ. ಅವಳು ಒಂದಿಟ್ಟು ಅಂದರೆ ಜೋರಾಗಿದ್ಲಲ್ಲ ಸುಮ್ಕಾಗಳು. ಅಂದರೆ ಅವಳನ್ನ ಒಂಥರ ಚೆನ್ನಾಗಿ ಇದು ಮಾಡಾಳ. ಅವಳು ಓಡಾಗಿರೋದಕ್ಕೆ ಇವಾಗ ನಿನಗೆ ಬಿಗಿ ಬಂದೋಬಸ್ತ್ ಮಾಡ್ತಾ ಇದ್ದಾಳೆ. ಅವಳು ಹಂಗೆಲ್ಲ ಹಿಂಗೆ ಮಾಡ್ತಿರ್ಲಿಲ್ಲ. ಅವಳು ಹೆಂಗೆ ಬೇಕಂಗೆ ಏನು ಸ್ಟೈಲ್ ಮಾಡೋಕ್ಕಾಗಲಿ ಇಲ್ಗನ ಹೋಗೋಕ್ಕಾಗಲಿ ಎಲ್ಲ ಕಳ್ಸಾಳು. ಎಲ್ಲದಕ್ಕೂ ಫ್ರೀಡಮ್ ಬಿಟ್ಟಿದ್ಲು. ನಿನ್ನ ಇವಾಗ ಮನೆಯಾಗೆಲ್ಲನ ಕೂಡಾಕೊಂಡವಳು ಅಷ್ಟೇನೆ. ಬಿಡ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ. ಪಾಪ ನಿಮ್ಮಮ್ಮಗೆ ಪರಿಸ್ಥಿತಿ ನಿಮ್ಮ ಅಪ್ಪನ ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೊಂಡು ಬಂದಿದೆಯಲ್ಲ. ಹೆಂಗವ ಸೆತ್ತ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಟೈಮ್ ಹೆಂಗೆ ಬರ್ತಾವ ಹಂಗೆ ಹೋಗ್ತಾ ಇರಬೇಕು. ಒಂದೊಂದು ಟೈಮ್ ಹಂಗೆ ಇರ್ತಾವೆ, ಏನು ಮಾಡೋಕ್ಕಾಗಲ್ಲ ಬಿಡು. ಬೇಡ ನನಗೆ ಮದುವೆನ ಆಗೋಕ್ಕೆ ಇಷ್ಟ ಇಲ್ಲ. ಅವನೊಂಥರ ಮೆಂಟಲ್ ಆಡ್ದಂಗೆ ಆಡ್ತಾನೆ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಅವಳು ಏನು ನಿನ್ನ ಕಾಲು ತೆಗಿಯಂಗಿಲ್ಲ. ದುಡ್ಕೊಂತಿರ್ತಾಳೆ. ಇಲ್ಗೋದೆ ಲಕ್ಷ 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 ಅಂತ. ಮದುವೆ ಮಾಡಿದ್ಮೇಲೆ ಆದರೆ ಎಲ್ಲೂ ಹೋಗಲ್ಲ ಅಂತ. ಇನ್ನು 15 ದಿವಸ ಐತಂತ ಮದುವೆ. 58 ದಿವಸಕ್ಕೇನೋ ಮದುವೆ ಅಂತೆ. 15 ದಿನಕ್ಕೆ ಇವತ್ತು 15 ದಿನಕ್ಕೆ ಮದುವೆ ಅಂತೆ. ಇನ್ನು 15 ದಿನ ಬಿಟ್ಟು ಮದುವೆ ಮಾಡಿ ಆಮೇಲೆ ಕಳ್ಸೋಣ ಅಂತ. ತಿರ್ಗಿ ಆಮೇಲೆ ಕಾಲೇಜಿಗೆ ಕಳ್ಸೋಣ, ಎತ್ಲಾಗನ ಹೋಗೋಣ ಅಂತ. ಹಂಗೆ ಯೋಚನೆ ಮಾಡ್ತಾಳೆ. ನಾನು ಹಂಗೆಲ್ಲ ಮಾಡೋಳಾಗಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನಾನು ಹೆಂಗೋ ನನ್ನ ಪಾಡಿಗೆ ನಾನು ಹೋಗ್ಬಿಡ್ತಿದ್ದೆ. ನನಗೆ ಅಂಥದ್ದೆಲ್ಲ ಮಾಡೋಕ್ಕೆ ಇಷ್ಟನೇ ಇಲ್ಲ. ನಾನು ಹಂಗೆಲ್ಲ ಮಾಡಲ್ಲ. ಸಣ್ಣಿಂಗಜ್ಜಿ ನೋಡಿದ್ರೆ ಗೊತ್ತಾಗ್ತೈತೆ. ಹಂಗೆಲ್ಲ ಮಾಡೋಳಾಗಿದ್ರೆ ಇಲ್ಲಿಗೆ ಯಾಕೆ ಬರೋಳು? ಸುಮ್ಮನೆ ಹಂಗೆ ಹೋಗೋಳು. ಇವಳು ಹಂಗೆ ಕಲ್ಪನೆ ಮಾಡ್ಕೊಂತಾಳೆ. ಮದುವೆ ಮಾಡ್ದಂಗೆ ಹಂಗೆ ಇವಾಗಲ ಓದ್ಲಲ್ಲ ಹಂಗೆ ಹೋದ್ರೆ ಏನು ಮಾಡ್ತೀಯ ಅಂತ. ನಿಮ್ಮ ಅಕ್ಕ ಹೆಂಗೆ ಮಾಡೋದಕ್ಕೆ ನಿನಗೆ ಹಿಂಗೆ ಮಾತಾಡ್ತಾಳೆ ಅಷ್ಟೇ. ಏನು ಮಾಡೋಕ್ಕಲ್ಲ ಬಿಡ. ಮತ್ತು ಪಾಪ ಒಳ್ಳೆ ಹುಡುಗಿ ಮೆತ್ತಂದು ಇವಳು ಸುನಂದಿ ಜೋರಾದವಳು. ಅದಕ್ಕೇ ಪಾಪ ನನಗೆ ಇಷ್ಟ ಇಲ್ಲ ಅಂತ ಗೋಳ ಆಡ್ತೈತೆ ಹುಡುಗಿ. ನನಗೇನೋ ನೋಡಿದ್ರೆ ಅಯ್ಯೋ ಅಂದಂಗೆ ಆಗ್ತೈತೆ. ಪಾಪ ಅವರಮ್ಮ ಹಿಂಗೆ ಕಷ್ಟಕ್ಕೋಸ್ಕರ ಅವ್ರ ಅಮ್ಮಗೋಸ್ಕರ ಎತ್ತು ತಾಯಿಗೋಸ್ಕರ ನೋಡಿ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಲ್ವ. 3 ಹೆಣ್ಮಕ್ಳು. ಅವ್ರ ಅಕ್ಕನ ಮದುವೆ ಮಾಡೋರಂತೆ ದೊಡ್ಡವ್ರದ. ಮತ್ತು ಅವರು ಸಾಲ ಮಾಡ್ಕೊಂಡವ್ರೆ. ಅವ್ರ ಅಮ್ಮನಿಗೆ ಹುಷಾರಿಲ್ಲ, ಯಾವುದೇನೋ 2 ಆಪ್ರೇಷನ್ ಆದ್ವಂತೆ. ಮತ್ತು BP ಶುಗರು ಹಿಂಗೆ ಏನಾದ್ರೂ ಹಾಸ್ಪಿಟಲ್ ಅಂತ ಬಂದಾಗ ನಿಜವಾಗ್ಲೂ ದುಡ್ದಿರೋದೆಲ್ಲ ಬರೀ ಅದಕ್ಕೆ ಇಕ್ಕಿದ್ರೂ ಸಾಲದು. ನೀನು ಎಷ್ಟೇ ದುಡಿ, ನೀನು ಏನೇ ಮಾಡು, ನೀನೇನೇ ದಿಸಕ್ಕೆ ಎಷ್ಟೇ ಸಾವಿರ ದುಡಿ, ಹಾಸ್ಪಿಟಲ್ಗೆ ಇಕ್ಕಿದ್ದೀವಿ ಅಂತಂದರೆ ಮನುಷ್ಯ ಪಾಪರೆದ್ದೋಗ್ಬಿಡ್ತಾನೆ. ಹಾಸ್ಪಿಟ್ಲು ಸವಾಸ ಮಾತ್ರ ಬೇಡ. ಅದಕ್ಕೇನೆ ಪಾಪ ಅವ್ರ ಮನೆ ಪರಿಸ್ಥಿತಿಗಳೆಲ್ಲ ಹಿಂಗಿರೋದಕ್ಕೆ ಆ ಹುಡುಗಿ ಬಂದು ಇಲ್ಲೆಲ್ಲನ ಇರಲೇಬೇಕಾಗೈತೆ. ಇವಾಗ ಕಷ್ಟ ಆಗಿದ್ರೂ ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಾಯ್ತು ಅಂಥ ಪರಿಸ್ಥಿತಿ. ಏನು ಮಾಡೋದು ಪಾಪ ನಮ್ಮನ್ನು ಮಾತಾಡ್ಸಿದ್ಲು. ಅವಳು ಮಾತಾಡಿಸ್ತಿರ್ಲಿಲ್ಲ ಲಾವಿ ನಮ್ಮನ್ನೆಲ್ಲ. ನಮ್ಮನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಅವಳು ಹಂಗೆ ನಮ್ಮ ಮೇಲೆ ಒಂಥರ ಹಿಂಗೆ ಇದನ್ನು ಮಾಡೋಳು. ಅವಳು ಹಂಗೆ ನಮ್ಮನ್ನು ಕಂಡ್ರೆ ಅವಳು ಮಾತಾಡಿಸ್ತಿರ್ಲಿಲ್ಲ. ಅವ್ರ ಅತ್ತೆ ಹಂಗೇನೆ ಅವಳು ಸ್ವಲ್ಪ. ಈ ಹುಡುಗಿ ಪಾಪ ಒಳ್ಳೆಯವ್ರನ್ನ ಒಳ್ಳೆಯವ್ರು ಅನ್ಬೇಕಲ್ಲ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.